ಇನ್ನು ಉತ್ತರ ಕರ್ನಾಟಕದಲ್ಲಿ ಪ್ರವಾಹದಿಂದಾಗಿ ಹಲವು ಹಳ್ಳಿಗಳೇ ಸ್ವಾಹ ಆಗಿಬಿಟ್ಟಿವೆ. ಪುಟ್ಟ ಕಂದಮ್ಮನನ್ನು ಹಿಡಿದು ದೋಣಿಯಲ್ಲಿ ತಾಯಿ ಪ್ರಯಾಣಿಸ್ತಾ ಇರೋ ದೃಶ್ಯ ಕರಳು ಹಿಂಡುವಂತಿದೆ. ರಾಯಚೂರಿನಲ್ಲಿ ಅಪಾಯದಲ್ಲಿ ಸಿಲುಕಿದಂತಹ 15 ಗರ್ಭಿಣಿಯರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಹಂಪಿಯ ಐತಿಹಾಸಿಕ ಸ್ಮಾರಕಗಳಿಗೆ ಹೋಗೋ ದಾರಿ ಕೂಡ ಜಲಾವೃತವಾಗಿದೆ. ಏನೆಲ್ಲ ಅವಾಂತರಗಳಾಗಿವೆ, ಬನ್ನಿ ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನೋಡೋಣ. ಇಡೀ ಊರೇ ಜಲದಿಗ್ಬಂಧನದಲ್ಲಿದೆ. ಒಲ್ಲದ ಮನಸ್ಸಿನಿಂದ ಊರು ತೊರೆಯೋ ಪರಿಸ್ಥಿತಿ. ದೋಣಿಯಲ್ಲೇ ಬಾಣಂತಿಯರ ಸ್ಥಳಾಂತರ. ಚಳಿ, ಗಾಳಿ, ಮಳೆಯ ನಡುವೆಯೇ ಪುಟ್ಟ ಕಂದಮ್ಮನನ್ನ ಕೈಯಲ್ಲಿ ತಾಯಿ ಹಿಡಿದಿರುವ ದೃಶ್ಯ ಅಯ್ಯೋ ಪಾಪ ಅನ್ಸುತ್ತೆ. ಪ್ರವಾಹದ ಹೊಡೆತಕ್ಕೆ ಸುಂದರವಾಗಿದ್ದ ಬದುಕೆ ಇದೀಗ ಬೀದಿಗೆ ಬರುವಂತಾಗಿದೆ. ನರಕ ದರ್ಶನವೇ ತೋರಿಸಿಬಿಟ್ಟಿದ್ದಾನೆ ವರುಣರಾಯ. ದೃಶ್ಯ 1. ಪುಟ್ಟ ಕಂದಮ್ಮನನ್ನ ಹಿಡಿದು ದೋಣಿಯಲ್ಲಿ ತಾಯಿ ಪ್ರಯಾಣ. ಭಾರೀ ಪ್ರವಾಹದಿಂದಾಗಿ ಹಲವು ಹಳ್ಳಿಗಳೇ ಸ್ವಾಹ ಆಗಿವೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ದೃಶ್ಯ ನೋಡ್ತಿದ್ರೆ ಎಂಥವರಲ್ಲೂ ಕಣ್ಣೀರು ತರಿಸುತ್ತೆ ಕಣ್ರಿ. ಜೀವ ಭಯದಲ್ಲೇ ಪುಟ್ಟ ಕಂದಮ್ಮನನ್ನ ಕೈಯಲ್ಲಿ ಹಿಡಿದು ತಾಯಿ ದೋಣಿಯಲ್ಲಿ ಸಾಕ್ತಿದ್ದಾಳೆ. ಇಡೀ ಊರೇ ಜಲ ದಿಗ್ಬಂಧನದಲ್ಲಿರೋದ್ರಿಂದ ಊರು ತೊರೆಯೋ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ. ಈ ದೃಶ್ಯ ಚಿಕ್ಕೋಡಿಯ ಕಮತಾ ಗ್ರಾಮದಲ್ಲಿನ ಪರಿಸ್ಥಿತಿಯನ್ನ ಸಾರಿ ಹೇಳ್ತಿದೆ. ಬೋಟ್ನಲ್ಲಿ ಹಸುಗೂಸು ಸಮೇತ ಬಾಣಂತಿಯರನ್ನ ಸ್ಥಳಾಂತರ ಮಾಡಲಾಗಿದೆ. ದೃಶ್ಯ 2. ಅಪಾಯದಲ್ಲಿ ಸಿಲುಕಿದ್ದ 15 ಗರ್ಭಿಣಿಯರ ಸ್ಥಳಾಂತರ. ಕೃಷ್ಣಾ ನದಿಯ ಅಬ್ಬರಕ್ಕೆ ಹಲವು ಜಿಲ್ಲೆಗಳಲ್ಲಿ ಆತಂಕದ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ. ರಾಯಚೂರಿನಲ್ಲೂ ಇದೇ ಪರಿಸ್ಥಿತಿ ಇದೆ. ನಡುಗಡ್ಡೆಯಲ್ಲಿ ಸಿಲುಕಿದ್ದ ಗ್ರಾಮದಲ್ಲಿರೋ ಗರ್ಭಿಣಿಯರನ್ನ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡೋ ಕೆಲಸ ಮಾಡಲಾಗ್ತಿದೆ. ಸದ್ಯ 15ಕ್ಕೂ ಹೆಚ್ಚು ಗರ್ಭಿಣಿಯರನ್ನ ಆಂಬ್ಯುಲೆನ್ಸ್ ಮೂಲಕ ಸುರಕ್ಷಿತ ಸ್ಥಳ ಹಾಗೂ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಲಿಂಗಸುಗೂರಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಿಂದಾಗಿ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಆರೋಗ್ಯ ವೈದ್ಯಾಧಿಕಾರಿಗಳಾಗಿರ್ಬೋದು ಮತ್ತು ಆ ಇಲಾಖೆ ಸಂಪೂರ್ಣವಾಗಿ ಮುತುವರ್ಜಿ ವಹಿಸಲಿರುವಂಥ ಅನಾರೋಗ್ಯ ಪೀಡಿತರಾಗಿರ್ಬೋದು ಮತ್ತು ಅದರಲ್ಲೂ ಪ್ರಮುಖವಾಗಿ ತುಂಬು ಗರ್ಭಿಣಿಯರಿಗೆ ಕಾನ್ಸಂಟ್ರೇಷನ್ ಮಾಡಿ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೃಶ್ಯ 3. ಢವಳೇಶ್ವರದಲ್ಲಿ ಸಾವಿರಾರು ಎಕರೆ ಕಬ್ಬು, ಇತರೆ ಬೆಳೆ ಜಲಾವೃತ. ಇನ್ನು ಬಾಗಲಕೋಟೆಯಲ್ಲಿ ಪ್ರವಾಹದಿಂದಾಗಿ ಢವಳೇಶ್ವರ ಗ್ರಾಮದಲ್ಲಿ ಸಾವಿರಾರು ಎಕರೆ ಕಬ್ಬು, ಇತರೆ ಬೆಳೆಗಳ ಜಮೀನಿಗೆ ನೀರು ನುಗ್ಗಿ ಅವಾಂತರವೇ ಆಗಿದೆ. ಕೆಲ ಕಡೆಗಳಲ್ಲಂತೂ ಬೆಳೆಗಳು ನೆಲಕಚ್ಚಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಘಟಪ್ರಭಾ ನದಿಗೆ 55,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಹಲವು ಗ್ರಾಮಗಳೇ ಜಲದಿಗ್ಬಂಧನದಲ್ಲಿವೆ. ದೃಶ್ಯ 4. ಹೊಳೆಬಸವೇಶ್ವರ ದೇಗುಲ ಜಲಾವೃತ, ಭಕ್ತರಿಗೆ ನಿರ್ಬಂಧ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಹಿನ್ನೆಲೆ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚಕನೂರು ಹೊಳೆಬಸವೇಶ್ವರ ದೇವಸ್ಥಾನ ಜಲಾವೃತವಾಗಿದ್ದು 6 ಅಡಿಗೂ ಅಧಿಕ ನೀರು ನಿಂತಿದೆ. ಭಕ್ತರಿಗೆ ದೇವರ ದರ್ಶನಕ್ಕೆ ನಿರ್ಬಂಧ ಹೇರಲಾಗಿದೆ. ದೃಶ್ಯ 5. ಡ್ಯಾಂನಿಂದ ನೀರು ಬಿಡುಗಡೆ, ಸಂಪರ್ಕ ಸೇತುವೆಯೇ ಬಂದ್. ಯಾದಗಿರಿಯ ಬಸವಸಾಗರ ಡ್ಯಾಂನಿಂದ 2.8 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಕೊಳ್ಳೂರು ಸೇತುವೆ ಜಲಾವೃತವಾಗಿದೆ. ಇದರಿಂದ ಕಲಬುರಗಿ, ಯಾದಗಿರಿಗೆ ಸಂಪರ್ಕಿಸೋ ಸೇತುವೆಯೂ ಬಂದ್ ಆಗಿದೆ. ಇನ್ನು ಯಾದಗಿರಿಯಿಂದ ರಾಯಚೂರು ಕಡೆಗೆ ಜನ ಹೋಗಲಾಗದೆ ಪರದಾಡ್ತಿದ್ದಾರೆ. ದೃಶ್ಯ 6. ಮನೆಯ ಗೋಡೆ ಕುಸಿತ, 8 ಮೇಕೆಗಳು ಸ್ಥಳದಲ್ಲೇ ಸಾವು. ಚಿತ್ರದುರ್ಗದಲ್ಲಿ ಕಳೆದ 1 ವಾರದಿಂದ ಸುರಿತಾ ಇರೋ ಮಳೆಯಿಂದಾಗಿ ನಾನಾ ರಾದ್ಧಾಂತಗಳೇ ಆಗಿವೆ. ಭೀಮಸಮುದ್ರ ಗ್ರಾಮದಲ್ಲಿ ಜಯಪ್ಪ ಎಂಬುವರ ಮನೆಯ ಗೋಡೆಯೇ ಕುಸಿದಿದೆ. ಇದರಿಂದ ಕೊಟ್ಟಿಗೆಯಲ್ಲಿದ್ದ 8 ಮೇಕೆಗಳು ಸ್ಥಳದಲ್ಲೇ ಸಾವನ್ನಪ್ಪಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೃಶ್ಯ 7. ಹಂಪಿಯ ಐತಿಹಾಸಿಕ ಸ್ಮಾರಕಗಳಿಗೆ ಹೋಗೋ ದಾರಿ ಜಲಾವೃತ. ಇತ್ತ ತುಂಗಭದ್ರಾ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಹಂಪಿಯಲ್ಲೂ ಪ್ರವಾಹ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ. ಹಂಪಿಯ ಐತಿಹಾಸಿಕ ಸ್ಮಾರಕಗಳಿಗೆ ಹೋಗೋ ದಾರಿಯೇ ಮುಳುಗಡೆಯಾಗಿದೆ. ಕೋದಂಡರಾಮ, ಯಂತ್ರೋದ್ಧಾರಕ ಆಂಜನೇಯ, ಸೀತಾಸೆರಗು, ವಾಲಿ ಗುಹೆಗಳಿಗೆ ಹೋಗೋ ದಾರಿ ಸಂಪೂರ್ಣ ಮುಳುಗಡೆಯಾಗಿದೆ. ಇದರಿಂದ ಪ್ರವಾಸಿಗರು ಪರದಾಡುವಂತಾಗಿದೆ. ಹಂಪಿಯ ಪ್ರಮುಖ ಸ್ಮಾರಕಗಳು ಮುಳುಗಡೆ ಭೀತಿಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ
ನಾವು ಐತಿಹಾಸಿಕ ಸ್ಥಳಗಳಂತ ಗುರುತಿಸಿಕೊಂಡಿರತಕ್ಕಂಥ ಸ್ಥಾನಘಟ್ಟಗಳಿದ್ದಾವೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಹರಿವಿಗೆ ಒಂದು ವೇಳೆ ಸಿಕ್ಕಾಕೊಂಡ್ರೆ ನಿಜಕ್ಕೂ ಕೂಡ ಪ್ರಾಣಾಪಾಯ ಇರುತ್ತೆ. ಹೀಗಾಗಿ ಅವರನ್ನು ಕೂಡ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಹೋಮ್ ಗಾರ್ಡ್ಸ್ಗಳ ನೇಮಕವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಉತ್ತರ ಕರ್ನಾಟಕದಲ್ಲಿ ಮಳೆಯಾಗದಿದ್ರೂ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಿಂದಾಗಿ ಡ್ಯಾಂಗಳಿಂದ ನೀರು ಬಿಡುಗಡೆ ಹಿನ್ನೆಲೆ ಪ್ರವಾಹ ಪರಿಸ್ಥಿತಿಯೇ ಸೃಷ್ಟಿಯಾಗಿದೆ. 10 ಗ್ರಾಮಗಳು ಜಲ ದಿಗ್ಬಂಧನದಲ್ಲಿವೆ. ಗರ್ಭಿಣಿಯರು ಮಹಿಳೆಯರು ಪರದಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.